ವಿರಾಮದ ನಂತರ ಮತ್ತೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡ್ ಆಗಿರುವಂಥದ್ದು ಸಿಲ್ಕ್ ಥ್ರೆಡ್ ಇಯರಿಂಗ್ಸ್ಗಳು. ಅಂಥ ಸಿಲ್ಕ್ ಥ್ರೆಡ್ ಇಯರಿಂಗ್ಸ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಮಧುಶ್ರೀ ಇರ್ತಾರೆ. ಅವರನ್ನು ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ತೆ ಮಧುಶ್ರೀ ಅವರೇ, ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಹಾಯ್. ಈಗ ತುಂಬಾ ಟ್ರೆಂಡ್ ಆಗಿರೋದು ನೀವೆಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ನೋಡ್ತಾ ಇರ್ತೀವಿ, ಆಕ್ಸೆಸರೀಸ್ ಇರುವಂಥ ಒಂದು ಜ್ಯುವೆಲರಿ ಶಾಪ್ ಆಗಿರ್ಬೋದು, ಎಲ್ಲ ಕಡೆ ನೋಡ್ತಾ ಇರ್ತೀವಿ. ತುಂಬ ಟ್ರೆಂಡ್ ಅನ್ಸೋದೇನು ಅಂತ ಅಂದರೆ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿರುವಂಥ ಇಯರಿಂಗ್ಸ್ಗಳು. ಅದನ್ನು ತೋರಿಸ್ಕೊಡೋಕ್ಕೆ ಇವತ್ತು ನೀವು ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಅದನ್ನು ಶುರು ಮಾಡೋಣ. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಕೆ ಮೊದಲು ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಯಾವ್ದು ಅಂತ ತಿಳಿಸ್ಕೊಡಿ ನಮಗೆ. ತಿಳಿಸ್ಕೊಡ್ತೀನಿ. ಸಿಲ್ಕ್ ಥ್ರೆಡ್ ಇಯರಿಂಗ್ಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಸಿಲ್ಕ್ ಥ್ರೆಡ್, ಬಾಲ್ ಚೈನ್, ಸ್ಟೋನ್ ಚೈನ್, ಗ್ಲೂ, ಬ್ಯಾಕ್ ಬಟನ್, ಹೆಡ್ ಪಿನ್ಸ್, ಜುಮ್ಕಾ ಬೇಸ್, ಇಯರಿಂಗ್ ಸ್ಟಡ್ಸ್, ಫ್ಲವರ್ ಕ್ಯಾಪ್ಸ್, ಸ್ಟೋನ್ ಬಾಲ್ಸ್, ಬೀಡ್ಸ್ ಮತ್ತು ಕತ್ತರಿ. ಜುಮ್ಕಾ ಬೇಸ್ ಅಂತ ಸಿಗತ್ತೆ. ಇದು ನಾನು ತಗೋತಾ ಇರೋದು ಮೀಡಿಯಮ್ ಸೈಜ್ ಜುಮ್ಕಾ ಬೇಸು. ಇದಕ್ಕೆ ನಾನು ಈಗ 18 ಲೇಯರ್ಸ್ ಥ್ರೆಡ್ ನಾನು ಸುತ್ಕೋಬೇಕೀಗ. ಈಗ ಸುತ್ಕೊಂಡಿದ್ದಾಯಿತು. ಈಗ ಇದನ್ನು ಕಟ್ ಮಾಡಿಕೊಂಡು ಒಂದು ಎಡ್ಜ್ ಶಾರ್ಪಾಗಿ ಗ್ಲೂ ಮಾಡ್ಕೋಬೇಕು. ನೀಡಲ್ ಥರ ಬರಬೇಕದು. ಇನ್ನೊಂದು ಎಂಡ್ ಇದನ್ನು ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಜುಮ್ಕಾ ಬೇಸ್ ಇರುತ್ತಲ್ಲ, ಇದಕ್ಕೆ ಮೇಲ್ಗಡೆನೇ ಗಮ್ ಹಾಕಬೇಕು. ಒಂದು ಸ್ವಲ್ಪ ಗಮ್ ಹಾಕಿ ಇದು ಈಕ್ವಲಾಗಿ ಕಟ್ ಮಾಡಿರೋ ಪೋರ್ಷನ್ನ ಇಲ್ಲಿ ಸ್ಟಿಕ್ ಮಾಡಬೇಕು. ಅದು ನೀಟಾಗಿ ಸ್ಟಿಕ್ ಆದಮೇಲೆ ಇದನ್ನು ಹೋಲ್ ಒಳಗಡೆ ಹಾಕ್ತಾ ಇದನ್ನು ಜುಮ್ಕಾ ಬೇಸ್ ಫುಲ್ಲು ರ್ಯಾಪ್ ಮಾಡ್ಕೋಬೇಕು. ಓವರ್ಲ್ಯಾಪ್ ಮಾಡಬಾರ್ದು, ಪಕ್ಕ ರ್ಯಾಪ್ ಮಾಡಬೇಕು. ಓವರ್ಲ್ಯಾಪ್ ಮಾಡಿದ್ರೆ ಫಿನಿಶಿಂಗ್ ಬರಲ್ಲ. ಈ ಥರ ಟೈಟಾಗಿ ಎಳೆದು ರ್ಯಾಪ್ ಮಾಡಬೇಕು. ಲೂಸಾಗಿ ರ್ಯಾಪ್ ಮಾಡಿದ್ರೆ ಥ್ರೆಡ್ಡೆಲ್ಲ ಬಂದುಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಸೊ ಸ್ವಲ್ಪ ಎಳೆದು ಟೈಟಾಗಿ ಇಲ್ಲಿ ಮೇಲ್ಗಡೆ ಪೋರ್ಷನ್ನ ಹಿಡ್ಕೊಂಡು ರ್ಯಾಪ್ ಮಾಡಬೇಕು. ಇದೇ ಥರ ಫುಲ್ ಜುಮ್ಕಾ ಬೇಸ್ ಫುಲ್ಲು ಇದೆ ಹೀಗೆ ರ್ಯಾಪ್ ಮಾಡ್ಕೊಂಡು ಹೋಗಬೇಕು. ಎಲ್ಲೂ ಗ್ಯಾಪ್ ಕೊಡಬಾರ್ದು. ಲಾಸ್ಟ್ ಥ್ರೆಡ್ನ ಹಿಂಗೆ ಹಾಕಿ ಒಳಗಡೆ ಗಮ್ ಹಚ್ಚಬೇಕು. ಸ್ವಲ್ಪ ಗಮ್ ಹಾಕಿ ಅದ್ರ ಮೇಲೆ ಥ್ರೆಡ್ ಇಟ್ಟು ಮೇಲ್ಗಡೆ ಹಿಂಗೆ ರಬ್ ಮಾಡಿಬಿಟ್ರೆ ಆಗೋಯ್ತು, ಲಾಕ್ ಆಗುತ್ತೆ. ಎಕ್ಸ್ಟ್ರಾ ಥ್ರೆಡ್ ಇರೋದನ್ನ ಕಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಗಮ್ ಹಾಕಿ ಲಾಕ್ ಮಾಡಿದ್ರೆ ಜುಮ್ಕಾ ಬೇಸ್ ರೆಡಿ ಆಗುತ್ತೆ. ಈಗ ಈ ಜುಮ್ಕಾ ಬೇಸ್ಗೆ ನಾವು ಸ್ಟೋನ್ ಚೈನ್ ಹಾಕ್ಕೊಂಡು ಹ್ಯಾಂಗಿಂಗ್ ಫಿಕ್ಸ್ ಮಾಡ್ಬೋದು. ಸ್ಟೋನ್ ಚೈನ್ ಹಾಕೋದು ಹೇಗೆ ತೋರಿಸ್ತೀನಿ. ಫಸ್ಟು ಸುತ್ತ ಗಮ್ ಹಾಕೋಬೇಕು. ಗಮ್ ಹಾಕ್ಕೊಂಡು ಸ್ಟೋನ್ ಚೈನ್ನ ಇದ್ರ ಮೇಲೆ ಸುಮ್ಮನೆ ಕೂರಿಸ್ಬೇಕಷ್ಟೇ. ಎಕ್ಸ್ಟ್ರಾ ಚೈನ್ನ ಕಟ್ ಮಾಡ್ಕೋಬೇಕು. ಇದೇ ಥರ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಬೇಕಂದ್ರೆ ಇನ್ನೊಂದು ಲೇಯರ್ ಗಮ್ ಹಾಕ್ಕೊಂಡು ಈ ಮೇಲ್ಗಡೆ ಹಾಕೋ ಲೇಯರ್ ತುಂಬ ಸಣ್ಣಕ್ಕೆ ಹಾಕಬೇಕು. ಅಲ್ಲೊಂದು ಸ್ವಲ್ಪ ಗಮ್ ಹಾಕಿದ್ರೂ ಸಾಕು. ಹಾಕಿ ಈ ಥರ ಬಾಲ್ ಚೈನ್ನ ಮೇಲ್ಗಡೆ ಕೂರಿಸಿದ್ರೆ ಇನ್ನೊಂದು ಸ್ವಲ್ಪ ರಿಚಾಗಿ ಕಾಣುತ್ತೆ. ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು. ಇವಾಗ ಇದು ಫಿಕ್ಸ್ ಆಗಿದೆ. ಒಂದು ಹೆಡ್ ಪಿನ್ ಬೇಕು, ಒಂದು ಬೀಡ್ಸ್ ಬೇಕು. ಈ ಹೆಡ್ ಪಿನ್ ಒಳಗೆ ಬೀಡ್ಸ್ ಹಾಕಿ ಇದನ್ನು ಇದರೊಳಗಡೆ ಹಾಕಬೇಕು. ಬೀಡ್ಸ್ ಹಾಕೋದೇನಕ್ಕೆ ಅಂತಂದರೆ ಇದು ಈಚೆಗೆ ಬರಬಾರ್ದು ಅಂತ, ಇದು ಬೀಳಬಾರ್ದು ಅಂತ. ಹೆಡ್ ಪಿನ್ನು ಹಾಕಿದ್ರೆ ಲಾಕ್ ಆಗುತ್ತೆ. ಅದಕ್ಕೆ ಫ್ಲವರ್ ಕ್ಯಾಪ್ಸ್ ಸಿಗತ್ತೆ. ಫ್ಲವರ್ ಕ್ಯಾಪ್ನ ಮೇಲ್ಗಡೆ ಹಾಕಬೇಕು ಈ ಥರ. ಆಗ ಅದು ಹೋಲು ನಾವು ರ್ಯಾಪ್ ಮಾಡಿರೋದೆಲ್ಲ ಕವರ್ ಆಗುತ್ತೆ. ಇದಕ್ಕೆ
ಒಂದು ಸ್ಟೋನ್ ಬಾಲ್ ಬರುತ್ತೆ, ಸ್ಟೋನ್ ಬಾಲ್ ಹಾಕ್ಕೊಳ್ಳೋದು. ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋದು. ನೋಸ್ ಪ್ಲೇಯರಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು. ಬೆಂಡ್ ಮಾಡಿಕೊಂಡು ಈ ಥರ ಇಯರಿಂಗ್ ಸ್ಟಡ್ ಬರುತ್ತೆ, ಇಲ್ಲ ಸ್ಟಡ್ ಬೇಸ್ ನಾವೇ ಡೋನಟ್ಸ್ ಅಂತ ಸಿಗುತ್ತೆ, ಅದರಲ್ಲಿ ನಾವೇ ಇದೇ ಥರ ರ್ಯಾಪ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಸ್ಟಡ್ಸು. ಬಟ್ ನಾನು ಇದು ರೆಡಿಮೇಡ್ ತೊಗೊಂಬಂದಿದ್ದೀನಿ. ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಒಳಗಡೆ ಲೂಪ್ ಕೊಟ್ಟಿರ್ತಾನೆ, ಲೂಪ್ ಒಳಗಡೆ ಹಾಕಿ ಫಿಕ್ಸ್ ಮಾಡಿದ್ರೆ ಆಯಿತು. ಈಗ ಇಯರಿಂಗ್ ರೆಡಿ ಆಗಿದೆ. ಈಗ ಇದಕ್ಕೆ ಈ ಥರ ಬ್ಯಾಕ್ ಲಾಕ್ ಸಿಗುತ್ತೆ, ಇದನ್ನು ಹಿಂಗೆ ಹಾಕಿದ್ರೆ ಇಯರಿಂಗ್ಸ್ ರೆಡಿ. ಇದರಲ್ಲಿ ನಾವು ಮಲ್ಟಿ ಕಲರ್ಸ್ ಬೇಕಾದರೂ ಮಾಡ್ಕೋಬೋದು, ಸಿಂಗಲ್ ಕಲರ್ಸ್ ಬೇಕಾದ್ರೂ ಮಾಡ್ಕೋಬೋದು, ನಾವು ಎಷ್ಟು ಗ್ರ್ಯಾಂಡಾಗಿ ಬೇಕಾದರೂ ಮಾಡ್ಕೋಬೋದು. ಫೈನ್. ಮಧುಶ್ರೀ ಅವರೇ, ತುಂಬ ಈಸಿಯಾಗಿ ಹೇಗೆ ಇಯರಿಂಗ್ಸ್ನ ಮಾಡೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ತುಂಬಾ ಸಖತ್ತಾಗಿರುವಂಥ ಒಂದು ಪ್ರಾಸೆಸ್ ಇದು ಅಂತಲೇ ಹೇಳ್ಬೋದು. ಹಾಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಇಷ್ಟ ಆಗುವಂಥ ಒಂದು ಇಯರಿಂಗ್ಸ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಿಲ್ಕ್ ಥ್ರೆಡ್ನ ಬಳಸ್ಕೊಂಡು ಹೇಗೆ ಇಯರಿಂಗ್ಸ್ನ ಮಾಡ್ಬೋದು ಅಂತ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಲ್ವಾ ವೀಕ್ಷಕರೇ? ಇನ್ನೂ ಮತ್ತಷ್ಟು ಉಪಯೋಗ ಆಗುವಂಥ ಮಾಹಿತಿಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.